ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಆಚರಣೆ. ಹೌದು ವೀಕ್ಷಕರೇ, ವಿಶ್ವದಲ್ಲಿ ಅತಿ ದೊಡ್ಡ ಜಯಂತಿ ಹಾಗೂ ವಿಶ್ವದೆಲ್ಲೆಡೆ ಆಚರಿಸುವ ಅಂಬೇಡ್ಕರ್ ಜಯಂತಿ ಇದು. ಕಂಪ್ಲಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇಂದು ಬೆಳಿಗ್ಗೆ ದಲಿತ ಸಂಘಟನೆಗಳು ಹಾಗೂ ಮುಖಂಡರು ಪಕ್ಷ ಭೇದ ಭಾವವಿಲ್ಲದೆ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಗಿದೆ. ಬಾಬಾ ಸಾಹೇಬ್ರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಿಹಿ ಹಂಚಿ ಘೋಷವಾಕ್ಯಗಳೊಂದಿಗೆ ಭೀಮ ಜಯಂತಿ ಆಚರಿಸಲಾಗಿದೆ. ಎಲ್ಲ ಪ್ರಗತಿಪರ ಚಿಂತಕರು, ಅಂಬೇಡ್ಕರ್ ವಾದಿಗಳು, ಅಂಬೇಡ್ಕರ್ ಮಕ್ಕಳು ಮತ್ತು ಈ ದೇಶದ ಎಲ್ಲ ನಾಗರಿಕರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಬೇಕು. ಕೇವಲ ಸ್ವಲ್ಪ ಮಂದಿ ಬಂದು ಆಚರಿಸೋದಲ್ಲ. ಯಾಕಂದರೆ ಎಲ್ಲ ಒಂದು ಸಂವಿಧಾನವನ್ನು ಅಚ್ಚುಕಟ್ಟಾಗಿ ಬಂದು ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ನೆಲೆಯನ್ನು ನಿರ್ದೇಶಿಸಿಕೊಂಡಿದ್ವಿ ಅಂತಂದರೆ ಆ ಪುಣ್ಯಾತ್ಮನೇ ಕಾರಣ. ಒಬ್ಬ ಕೋಟ್ಯಾಧಿಕಾರಿ ಶ್ರೀಮಂತಗೆ ಒಂದೇ ಓಟು, ಒಬ್ಬ ಭಿಕ್ಷೆ ಬೇಡ ಬಡವರಿಗೆ ಒಂದು ಓಟು ಹಕ್ಕನ್ನು ಕಲ್ಪಿಸಿಕೊಟ್ಟು ಇವತ್ತು ಮಹಿಳೆಯರಿಗೆ ಕೂಡ ಒಂದು ಸಮಾವೇಶ ಕೊಟ್ಟಿರ್ತಕ್ಕಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗಿಯೂ ಧನ್ಯವಾದಗಳು ತಿಳಿಸಬೇಕಂತೇಳಿ ತಮ್ಮೆಲ್ಲರ ಆಚರಣೆಗೆ ಕೋರುತ್ತೇನೆ. ಯಾರು ಕೂಡ ಈ ಅಂಬೇಡ್ಕರ್ ಅವರನ್ನು ಜಾತಿಗೆ ಮೀಸಲಿಡಬಾರ್ದು. ಯಾಕಂದರೆ ಅವರು ವಿಶ್ವಮಾನವ. ಬಸವಣ್ಣನವರು ಜಗಜ್ಯೋತಿ ಯಾವ ರೀತಿ ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರು ಕೂಡ ವಿಶ್ವಮಾನವರಾಗಿದ್ದಾರೆ. ಹಾಗಾಗಿ ಜಾತಿ ಮೀಸಲಿಟ್ಟು ಅವರನ್ನು ನಾವು ತುಚ್ಛವಾಗಿ ಅಥವಾ ಕೇವಲವಾಗಿ ಕಾಣ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ ಎಲ್ಲರೂ ಅವರ ಆದರ್ಶಗಳನ್ನು, ಅವರ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡ್ರೆ ಭಾರತ ಕೆಲವೇ ದಿನಗಳಲ್ಲಿ ಒಂದು ವೈಜ್ಞಾನಿಕವಾಗಿ ಮುಂದುವರಿಯಲು ಯಾವುದೇ ಅನುಮಾನವಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರು ಆದ ಸಿಆರ್ ಹನುಮಂತರಾಮಣ್ಣ, ಸಿದ್ದಪ್ಪ, ಎಲ್ಎನ್ಟಿ ಪ್ರಸಾದಕ್ಕೆ ಮನೋಹರ್, ಬ್ರಹ್ಮಯ್ಯ, ಲಕ್ಷ್ಮಣ, ಸ್ವಾಮಿ, ನಾಗೇಂದ್ರ, ವಿ ಸತ್ಯಪ್ಪ, ವೀರಾಂಜನೇಯಲು, ಸುದರ್ಶನ್ ಹಾಗೂ ದಲಿತ ಯುವಕರು ಭಾಗಿಯಾಗಿದ್ದರು. ರಘುವೀರ್, ಸಿದ್ದಿ ಟಿವಿ, ಕಂಪ್ಲಿ.